ಐಹೊಳೆ ದುರ್ಯೋಧನ್ ಐಹೊಳೆ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 445 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್. ಅಧ್ಯಕ್ಷರೇ, ಸದಸ್ಯರಾದಂಥ ಐಹೊಳೆಯವರ ಪ್ರಶ್ನೆ ಮತ್ತು ಯತ್ನಾಳ್ ಸಾಹೇಬ್ರ ಪ್ರಶ್ನೆ ಎರಡೂ ಒಂದೇ ಇದೆ. ಅವರು ರಾಜ್ಯ ವ್ಯಾಪ್ತಿ ಕೇಳಿದ್ರು, ಇವರು ರಾಯಬಾಗಿಗೆ ಸೀಮಿತವಾಗಿ ಕೇಳಿದ್ದಾರೆ. ಉತ್ತರ ಒಂದೇ ಇದೆ ಅಧ್ಯಕ್ಷರೇ. ಬೇರೆದೇನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಕೊಡ್ತೀವಿ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗ್ರಾಮ ಠಾಣಾ ವ್ಯಾಪ್ತಿಯ ಪಕ್ಕದಲ್ಲಿರುವ ಬಾಲ್ಕಿ ಜಮೀನುಗಳಲ್ಲಿ ಮನೆಗಳು ಮತ್ತು ಅಂಗಡಿಗಳು ರಚನೆಗೊಂಡಿದ್ದು, ಅವುಗಳಲ್ಲಿ ಕೆಲವೊಂದು ಈಗಾಗಲೇ ಗ್ರಾಮ ಪಂಚಾಯಿತಿ ಆಸ್ತಿ ವಹಿಯಲ್ಲಿ ದಾಖಲಿದ್ದು, ಇನ್ನುಳಿದವುಗಳು ದಾಖಲು ಇರುವುದಿಲ್ಲ. ಅವುಗಳನ್ನು ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡಿಸಲು ತಾವು ಏನು ಕ್ರಮ ಕೈಗೊಳ್ತೀರಿ ಅಂತ ಕೇಳಲಿಕ್ಕೆ ಬಯಸ್ತೀನಿ ಸರ. ಮತ್ತು ಗ್ರಾಮ ಪಕ್ಕದಲ್ಲಿರುವ ಕೃಷಿ ಜಮೀನುಗಳು 5 ಗುಂಟೆ 10 ಗುಂಟೆಗಳಂತೆ ಮಾರಾಟ ಮಾಡುತ್ತಿದ್ದು, ಅಲ್ಲಿ ವಾಣಿಜ್ಯ ಸಂಬಂಧಿತ ಕಟ್ಟಡಗಳನ್ನು ಮಾಡುತ್ತಿದ್ದು, ಸದರಿ ಅನಧಿಕೃತ ಕಟ್ಟಡಗಳ ನಿಯಂತ್ರಣಕ್ಕೆ ಕಂದಾಯ ಇಲಾಖೆ ತೆಗೆದುಕೊಂಡ ಕ್ರಮಗಳೇನು? ಕೋರ್ಟ್ ಡಿಕ್ರಿ ಮೂಲಕ ಆಸ್ತಿ ವರ್ಗಾವಣೆಗೆ ಹಕ್ಕು ಬದಲಾವಣೆ ಕೋರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸ್ವೀಕೃತವಾಗುತ್ತಿದ್ದು, ಡಿಕ್ರಿ ಪ್ರಕಾರ ಹಕ್ಕು ಬದಲಾವಣೆ ಅವಕಾಶ ಇರುತ್ತದೆಯೇ? ಮತ್ತು ಸರ್ಕಾರಿ ಗಾರ್ಯಾನ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಮನೆಗಳನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ. ಆದಷ್ಟು ಇವನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿ ಮಾಡೋಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಸರ. ಓಕೆ. ಮಾನ್ಯ ಅಧ್ಯಕ್ಷರೇ, ಸದಸ್ಯರಿಗೆ ತಿಳಿದ ಹಾಗೆ ಗ್ರಾಮ ಠಾಣಾ ಸರ್ವೆ ಎಲ್ಲ ಮಾಡೋದು ರೆವಿನ್ಯೂ ಇಲಾಖೆಗೆ ಬರುತ್ತೆ ಅಧ್ಯಕ್ಷರೇ. ಈಗಾಗಲೇ 6/11/2024 ದಿನದಂದು ನಾವು ರೆವಿನ್ಯೂ ಮಿನಿಸ್ಟರ್ ಅವರು ಎಲ್ಲ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಕ್ಕೆ ಆಗಿಲ್ಲ ಅಧ್ಯಕ್ಷರೇ. ಮೊನ್ನೆ ತಾವು ಕೂಡ ಒಂದು ಮೀಟಿಂಗ್ ಮಾಡಿದ್ರಿ, ಕರಾವಳಿ ಪ್ರದೇಶದಲ್ಲಿ ಯಾವ ರೀತಿ ಇದನ್ನು ನಾವು ಟ್ಯಾಕಲ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಈ ಸೊತ್ತು ರಿಫಾರ್ಮ್ಸ್ ಮಾಡಬೇಕಾದ್ರೆ ತಾವೇನು ಸಲಹೆಗಳನ್ನು ನೀಡಿದ್ದೀರಾ, ಅದು ವ್ಯಾಪ್ತಿಗೆ ಹೇಗೆ ತರಬೇಕು, ಮತ್ತು ವಾಣಿಜ್ಯ ಕಟ್ಟಡಗಳ ಏನು ಅನಧಿಕೃತವಾಗೆಲ್ಲ ಬರ್ತಾ ಇದೆ ಅದೆಲ್ಲನೂ ಕೂಡ ಈ ಸೊತ್ತು ಏನು ಆಕ್ಷೇಪಣೆಗಳು ಕೂಡ ಬಂದಲ್ಲಿ ಅದರಲ್ಲಿ 1-2-3 ಸಲಹೆಗಳು ಹೀಗೆ ಇದೆ. ಸೊ ಅದೆಲ್ಲ ನಾವು ಸಮರ್ಪಕವಾಗಿ ಮಾಡಿ ಒಂದು 15 ದಿನದಲ್ಲಿ ರೂಲ್ಸ್ ಮಾಡಿದ್ಮೇಲೆ ತಿಳಿಸ್ತೀವಿ ಅಧ್ಯಕ್ಷರೇ. ಅದು ಆದಮೇಲೆ ಕೂಡ ಏನಾದರೂ ಮಾನ್ಯ ಸದಸ್ಯರ ಸಲಹೆ ಇದ್ದರೆ ಅದನ್ನು ಸ್ವೀಕಾರ ಮಾಡಿ ವಿ ವಿಲ್ ಟ್ರೈ ಟು ರೆಕ್ಟಿಫೈ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ಸರ್ಕಾರದ ಮನೆಗಳನ್ನು ಕೂಡ ಗಾರ್ಯಾನದಾಗ ಕಟ್ಟಿದ್ದಾರೆ ಸರ್ ಬಡವರು. ಓಕೆ. ಅದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅಕ್ರಮ ಮಾಡಿದ್ರಲ್ಲ ಅವ್ರಿಗೆ ಖಾತಾ ಸಿಗುವಾಗ ತಾವು ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀನಿ ಸರ್. ಅಧ್ಯಕ್ಷರೇ ಮೀಟಿಂಗ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಇದು ಒಂದು ಸ್ವಲ್ಪ ಸಮಸ್ಯೆ ಇದೆ. ಸ್ವಲ್ಪ ಡೆಫಿನಿಷನ್ಸ್ಗಳನ್ನು ಮತ್ತು ಆ್ಯಕ್ಟನ್ನು ತಿದ್ದುಪಡಿ ಮಾಡಬಹುದಾ ಅಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ಬೇಗ ತಾವು ಖಂಡಿತವಾಗಿ